ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಬನ್ನಿ ಇವತ್ತು ಆಲೂ ಮಸಾಲಾ ಪೂರಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗಷ್ಟು ಬಾರೀಕ್ ರವೆನ ಆಡ್ ಮಾಡ್ಕೊಂಡಿದ್ದೀನಿ. ಸೊ ರವೆ ಮುಣಗಷ್ಟು ನೀರನ್ನ ಆಡ್ ಮಾಡ್ಕೊಂಡು ಇದಕ್ಕೆ 10 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಇಡಬೇಕು. ಸೊ ದಟ್ ರವೆ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಸೊ ನೋಡ್ಬೋದು 10 ನಿಮಿಷ ಆಗಿದೆ, ಎಲ್ಲಾ ನೀರನ್ನು ರವೆ ಚೆನ್ನಾಗಿ ನುಂಗ್ಕೊಂಡಿದೆ. ಸೊ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾನು ಒಂದು ಆಲೂಗಡ್ಡೆನ ಬಾಯ್ಲ್ ಮಾಡಿರುವ ಆಲೂಗಡ್ಡೆನ ಈ ತರ ಗ್ರೇಟ್ ಮಾಡ್ಕೊಂಡು ಆಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಹಿಂಗನ್ನ ಆಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಹಾಗೆ ಅರ್ಧ ಸ್ಪೂನ್ ಆಗಷ್ಟು ಉಪ್ಪು, ಸ್ವಲ್ಪ ಅರಿಶಿಣದ ಪುಡಿ ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಹಾಗೆ 1 ಕಪ್ ಆಗಷ್ಟು ಗೋಧಿ ಹಿಟ್ಟು ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರ್ ನಾನೇನು ಆಡ್ ಮಾಡ್ಲಿಲ್ಲ, ಬಿಕಾಸ್ ಆಲೂಗಡ್ಡೆಯಲ್ಲೇ ನೀರಿನ ಕಂಟೆಂಟ್ ಇರೋದ್ರಿಂದ ನೀರಿನ ಬೇಕಾಗಲ್ಲ. ಸ್ವಲ್ಪ ಬೇಕಾದ್ರೂ ನೀವು ನೀರನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಡೋನ ಪ್ರಿಪೇರ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಾನು ಇದಕ್ಕೆ 5 ನಿಮಿಷ ರೆಸ್ಟ್ ಮಾಡ್ಲಿಕ್ಕೆ ಇಟ್ಟಿದ್ದೆ. ಸೊ ಇದಕ್ಕೆ ಇವಾಗ ಆಲೂ ಸಾಗು ಮಾಡೋದನ್ನ ನೋಡೋಣ. ಒಂದ್ ಬಟ್ಲಲ್ಲಿ 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಫುಲ್ ನೀರನ್ನ ಆಡ್ ಮಾಡ್ತಾ ಇದ್ದೀನಿ. ಅಂದ್ರೆ 1 ಕಪ್ ನೀರಲ್ಲಿ 2 ಕಪ್ ಕಡಲೆ ಹಿಟ್ಟನ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡಿಗೆ ಎತ್ತಿಡಿ. ಈ ಕಡೆ ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆನ ಹಾಕೊಂಡು ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ, ಜೀರಿಗೆ, 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಹಾಗೆ ಖಾರಕ್ಕೆ 3 ಹಸಿ ಮೆಣಸಿನಕಾಯಿ ಕೂಡ ಆಡ್ ಮಾಡ್ಕೊಂಡಿದ್ದೀನಿ. ಖಾರ ನೀವು ನೋಡ್ಕೊಂಡು ಆಡ್ ಮಾಡ್ಕೊಳ್ಳಿ. ಸ್ವಲ್ಪ ಹಿಂಗು, ಸ್ವಲ್ಪ ಅರಿಶಿಣದ ಪುಡಿ ಆಡ್ ಮಾಡ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ರೆ ಸಾಕು. ಇದಕ್ಕೆ ನಾನು ಏನ್ ಮಿಕ್ಸ್ಚರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಡ್ ಮಾಡ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅಗೇನ್ ಇದಕ್ಕೆ ನಾನು ಅರ್ಧ ಕಪ್ ಆಗಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಸೊ ಇವಾಗ ಇದನ್ನ ಚೆನ್ನಾಗಿ ಒಂದ್ ಕುದಿ ತರಿಸ್ಬೇಕು. ಸೊ ದಟ್ ಇದು ಕಡಲೆ ಹಿಟ್ಟಿನ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು 1-2 ನಿಮಿಷ ಕುಕ್ ಮಾಡಿದ್ರೆ ಸಾಕು. ನೋಡಬಹುದು ಇವಾಗ ಥಿಕ್ನೆಸ್ ಕೂಡ ಗಟ್ಟಿ ಆಗಿದೆ ಅಂಡ್ ಚೆನ್ನಾಗಿ ಕುಕ್ ಆಗಿದೆ. ಇದಕ್ಕೆ ನಾನು 1.5 ಆಲೂಗಡ್ಡೆನ ಏನು ಮ್ಯಾಶ್ ಮಾಡ್ಕೊಂಡು ಈ ತರ ಆಡ್ ಮಾಡ್ತಾ ಇದ್ದೀನಿ. ಇದು ಬಾಯ್ಲ್ಡ್ ಆಲೂಗಡ್ಡೆ ಇದೆ. ಸೊ 1.5 ತಗೊಂಡಿದ್ದೀನಿ. ಸೊ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ಆಡ್ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವು ಆಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ. ಸೊ ನೋಡ್ಬೋದು ಕನ್ಸಿಸ್ಟೆನ್ಸಿ. ಸೊ ಈ ತರ ಕನ್ಸಿಸ್ಟೆನ್ಸಿ ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ಲಿಡ್ನ ಕ್ಲೋಸ್ ಮಾಡ್ಕೊಂಡು 2 ನಿಮಿಷ ಕುಕ್ ಮಾಡಿದ್ರೆ ನಮ್ಮ ಆಲೂ ಸಾಗು ಕೂಡ ರೆಡಿನೇ ಆಗೋಗುತ್ತೆ. ಸೊ ಇವಾಗ ನಾವು 5 ನಿಮಿಷ ಆಗಿದೆ ಇದಕ್ಕೆ ರೆಸ್ಟ್ ಮಾಡಿಬಿಟ್ಟು ಹಿಟ್ಟಿಗೆ. ಸೊ ನಾನು ಪುಡಿ ಹಿಟ್ಟು ಏನು ಹಚ್ಕೊಂಡಿಲ್ಲ. ಜಸ್ಟ್ ನಿಮಗೆ ಬೇಕು ಅಂದ್ರೆ ಸ್ವಲ್ಪ ಎಣ್ಣೆನ ಹಾಕೊಂಡು ನೀವು ಪೂರಿನ ಲಟ್ಟಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ, ಎಣ್ಣೆನು ಜಾಸ್ತಿ ಕುಡಿಯೋದಿಲ್ಲ ಹಾಗಾಗಿ. ಸೊ ಥಿಕ್ನೆಸ್ ಕೂಡ ಸ್ವಲ್ಪ ತೆಳುವಾಗಿನೇ ಇಡಿ ಪೂರಿ, ದಪ್ಪ ಇಡಬೇಡಿ, ಅಷ್ಟೊಂದು ರುಚಿ ಬರಲ್ಲ. ತೆಳುವಾಗಿನೇ ಇಟ್ಟು ಯಾವ ಸೈಜ್ ಬೇಕು ಆ ಸೈಜ್ ಅಲ್ಲಿ ನೀವು ಪೂರೀಸ್ನ ಪ್ರಿಪೇರ್ ಮಾಡ್ಕೊಳ್ಳಿ. ನಾನು ಹೇಳಿರುವ ಮೆಷರ್ಮೆಂಟ್ ಅಲ್ಲಿ ಒಂದು 15 ಪೂರಿಗಳು ರೆಡಿ ಆಗಿದ್ದಾವೆ. ಸೊ ಇವಾಗ ಇದನ್ನ ನಾವು ಡೀಪ್ ಫ್ರೈ ಮಾಡ್ಬೇಕಾಗತ್ತೆ. ಸೊ ನಾರ್ಮಲಿ ಈ ತರ ನೀವು ಪ್ರೆಸ್ ಮಾಡ್ಕೊಂಡು ಪೂರಿ ಮಾಡಿದ್ರೆ ಪೂರಿಗಳು ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ನೋಡ್ಬೋದು. ಅಂಡ್ ಮೀಡಿಯಂ ಟು ಹೈ ಫ್ಲೇಮ್ ಮೇಲೆ ನೀವು ಪೂರಿನ ಮಾಡಿ. ಲೋ ಫ್ಲೇಮ್ ಮೇಲೆ ಮಾಡಿದ್ರೆ ಎಣ್ಣೆ ತುಂಬಾನೇ ಕುಡಿಯುತ್ತೆ. ಸೊ ನೋಡ್ಬೋದು 2 ಕಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಪೂರಿ ಪ್ರಿಪೇರ್ ಮಾಡಿದ್ರೆ ಮುಗೀತು. ತುಂಬಾನೇ ಕ್ರಿಸ್ಪಿ, ಹಾಗೆ ಒಳಗಡೆ ಸಾಫ್ಟ್ ಆಗಿ ನಮ್ಮ ಮಸಾಲಾ ಆಲೂ ಪೂರಿ ರೆಡಿನೇ ಆಗೋಗುತ್ತೆ. ಅಂಡ್ ಚಿಕ್ಕ ಮಕ್ಕಳಂತೂ ಹಾಗೆ ತಿಂತಾರೆ, ಅವ್ರಿಗೆ ಆಲೂ ಸಾಗು ಕೂಡ ಬೇಕಾಗೋದಿಲ್ಲ, ಬಿಕಾಸ್ ಮಸಾಲ ಎಲ್ಲ ಹಾಕಿರೋದ್ರಿಂದ. ಹಾಗೆ ತಿಂದ್ರು ಕೂಡ ತುಂಬಾನೇ ರುಚಿಯಾಗಿರುತ್ತೆ. ಸೊ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಬಾಯ್ ಬಾಯ್.